ಮಳೆಗಾಲ ಬಂತು ಅಂತಂದರೆ ರೇಷ್ಮೆ ಬೆಳೆಯ ನಿರ್ವಹಣೆಯಲ್ಲಿ ರೈತರಲ್ಲಿ ದೊಡ್ಡ ಆತಂಕ. ಹಾಗಾಗಿ ರೇಷ್ಮೆ ಬೆಳೆಯಲ್ಲಿ ನಾವು ಎಲ್ಲಿ ತಪ್ಪು ಮಾಡುತ್ತೇವೆ ಅನ್ನುವುದನ್ನು ಸರಿಪಡಿಸಿಕೊಳ್ಳೋಣ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ, ಬನ್ನಿ ನೋಡೋಣ. ರೇಷ್ಮೆ ಹುಳುಗಳಿಗೆ ಸುಣ್ಣ ಸಿಂಪಡಿಸುವುದಲ್ಲದೆ ಮತ್ತು ಮನೆಯನ್ನು ಸ್ವಚ್ಛವಾಗಿಡಲು ಮನೆ ತೊಳೆಯುವಾಗ ಸುಣ್ಣದ ಬಳಕೆ ತುಂಬ ಮುಖ್ಯವಾದದ್ದು. ಸುಣ್ಣವು ಬಹುರೂಪಿ ಗುಣವನ್ನು ಹೊಂದಿದೆ. ಅದು ಕಲ್ಲಿದ್ದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್, ಅದು ಸುಟ್ಟಾಗ ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ನೀರಲ್ಲಿ ಬೆರೆತಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ಸುಣ್ಣ ಹೊಡೆಯೋದರಿಂದ ಆಗುವ ಪ್ರಯೋಜನಗಳು ಎಷ್ಟು ಅಂತ ತಿಳಿದಿರಾ? ಸುಣ್ಣವನ್ನು ಹೊಡೆಯೋದರಿಂದ ಆಗುವ ಪ್ರಯೋಜನವು ಒಟ್ಟು 5. ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಮೇಲೆ ಹೋಗ್ತೇನೆ, ಹತ್ತೇನೆ ಮೇಲೆ. ಮೊದಲನೇ ಆಪ್ಷನ್ ರೋಗಾಣುಗಳ ನಿಯಂತ್ರಣ. ಸುಣ್ಣ ಗೋಡೆ ಮತ್ತು ನೆಲದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಕೆಲವು ಹಾನಿಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂತಹ ರೋಗಗಳು ಯಾವುವು ಎಂದರೆ ಹಾಲು ತೊಂಡೆ ರೋಗ, ಸಪ್ಪೆ ರೋಗ, ಕೆಂಚು ರೋಗ. ಇವುಗಳು ಬಹಳ ಬೆಳೆಯನ್ನು ನಷ್ಟ ಮಾಡುತ್ತವೆ. ಎರಡನೆಯದಾಗಿ, ಸುಣ್ಣ ಹೊಡೆದ ನಂತರ ಗೋಡೆಗಳು ಸ್ವಚ್ಛವಾಗಿ ಕಾಣುತ್ತವೆ. ಧೂಳು ಕೊಳಕು ಅಂಟುವುದು ಕಡಿಮೆಯಾಗುತ್ತದೆ. ಸ್ವಚ್ಛ ವಾತಾವರಣದಲ್ಲಿ ರೇಷ್ಮೆ ಹುಳುಗಳ ಬೆಳವಣಿಗೆ ಬಹಳ ಉತ್ತಮವಾಗಿರುತ್ತದೆ ಹಾಗೂ ಗೂಡುಗಳ ಇಳುವರಿ ಫಲಿತಾಂಶ ಬಹು ಚೆನ್ನಾಗಿರುತ್ತದೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಸುಣ್ಣ ಸಿಂಪಡಿಸಿದ ಪ್ರತಿ ರೇಷ್ಮೆ ಮನೆಯು ಪಾಸಿಟಿವ್ ವಿಚಾರಗಳನ್ನು ರೈತರ ಮನದಲ್ಲಿ ಹೆಚ್ಚಾಗಿಸುತ್ತದೆ. ನೋಡಲು ಪ್ರತಿ ಬೆಳೆಯೂ ಹೊಸದಾಗಿ ನಾವು ಪ್ರಾರಂಭಿಸಿದ್ದೇವೇನೋ ಅನ್ನೋ ಹಾಗೆ ಅನಿಸುತ್ತದೆ. ಇನ್ನು ಮೂರನೇದು ಏನಿದೆ ಪ್ರಯೋಜನ, ರೇಷ್ಮೆ ಮನೆಗೆ ಸುಣ್ಣ ಸಿಂಪಡಿಸುವುದರಿಂದ ಏನಿದೆ ನೋಡೋಣ. ಬೆಳಕು ಹೆಚ್ಚಾಗುತ್ತದೆ. ಬಿಳಿ ಸುಣ್ಣ ಬೆಳಕನ್ನು ಹೆಚ್ಚಾಗಿ ಪ್ರತಿಫಲಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದರಿಂದ ಮನೆಯೊಳಗೆ ಹೆಚ್ಚು ಬೆಳಕು ಸಿಗುತ್ತದೆ ಹಾಗೂ ಕೆಲಸ ಮಾಡಲು ಸಹ ಅನುಕೂಲವಾಗುತ್ತದೆ. ಮತ್ತು ಕೇವಲ ಸುಣ್ಣ ಸಿಂಪಡಿಸಿದರೆ ಅಷ್ಟೇ ಸಾಲದು. ರೇಷ್ಮೆ ಇಲಾಖೆ ಸೂಚಿಸಿದ ಸೋಂಕು ನಿವಾರಕಗಳಾದ ಡೆಕಾಲ್, ಅಸ್ತ್ರ, ಸ್ಯಾನಿಟೈಸರ್ಗಳು ಮತ್ತು ಮುಂತಾದವುಗಳನ್ನು ಕಡ್ಡಾಯವಾಗಿ ಬಳಸಲೇಬೇಕಾಗುತ್ತದೆ. ಇನ್ನು ನಾಲ್ಕನೇ ಆಪ್ಷನ್, ತೇವಾಂಶದ ಪರಿಣಾಮ ಕಡಿಮೆ ಮಾಡಲು ಸಹಕಾರಿ. ಗೋಡೆಗಳಲ್ಲಿ ಅತಿಯಾದ ತೇವಾಂಶ ಇದ್ದರೆ ಶಿಲೀಂಧ್ರ, ಫಂಗಸ್ ಬೆಳೆಯಬಹುದು. ಸುಣ್ಣ ಇದನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 50-80% ಕಡಿಮೆ ಮಾಡುತ್ತದೆ. ಐದನೇ ಆಪ್ಷನ್, ಲಾಸ್ಟ್ ಒನ್, ಉತ್ತಮ ಗುಣಮಟ್ಟದ ಕೋಶಗಳು. ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ಬೆಳೆದ ರೇಷ್ಮೆ ಹುಳುಗಳು ಉತ್ತಮ ಗುಣಮಟ್ಟದ ಗೂಡುಗಳನ್ನು ಕಟ್ಟಲು ಸಹಕಾರಿಯಾಗುತ್ತದೆ ಮತ್ತು ಮಾರ್ಕೆಟ್ಗಳಲ್ಲಿ ಪ್ರತಿ ಕೆಜಿಗೂ ದರ ಹೆಚ್ಚಾಗಿ ಸಿಗುತ್ತದೆ. ಇದರಿಂದ ರೈತರ ಬೆಳೆಯಲ್ಲಿ ಯಾವುದೇ ರೀತಿಯ ನಷ್ಟಗಳು ಸಂಭವಿಸುವುದಿಲ್ಲ. ಸರಿ, ಸ್ವಲ್ಪ ಸುಣ್ಣ ಕಾಡ್ಲೆ ಅಲ್ಲಿ ಯಾವ್ದು ನೆಗಳದ ಯಾವ ಆ ಸೈಡ್ ಕಾನಿ ಕಡೆ ಇಡ್ಕ, ಆ ಸೈಡ್ ಕಾನಿ ಮುಂದೆ ಬಾಯ್ತ ಇನ್ ಸರಿ ಒಂದು ಹೆಚ್ಚಿ ಅಂದ್ರೆ ಇಂಬಗ ಅರ್ಧ ಬೋರಿಂಗ್ ಗಾಡಿ ಬಂತು ನೋಡಿ.
ರೇಷ್ಮೆ ಮನೆಗೆ ಸುಣ್ಣ ಹೊಡೆಯುವುದರಿಂದ ಯಾವ ಯಾವ ಪ್ರಯೋಜನಗಳು ಇದ್ದಾವೆ ಎಂಬುದನ್ನು ವಿಡಿಯೋ ಮೂಲಕ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಬೆಳೆಯಲ್ಲಿ ಯಾವುದಾದರೂ ಕುಂದುಕೊರತೆ ಸಮಸ್ಯೆ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ನಾವು ನಮ್ಮ ಪ್ರಭುರಾಮ್ ಕೃಷಿ ಲಿಬ್ ಕನ್ನಡ ವ್ಲಾಗ್ಸ್ನಲ್ಲಿ ರೇಷ್ಮೆ ಬೆಳೆಗಾರರಿಗೆ ಮಾಹಿತಿಯನ್ನು ಒದಗಿಸುತ್ತೇವೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.